ರಾಜಪ್ರಭುತ್ವದೊಳಗ ಪ್ರಜೆಗಳ ಮಾತಿಗೆ ಬೆಲೆ ಇರಲಿಲ್ಲ. ರಾಜಾಜ್ಞೆ ಪಾಲಿಸೋದು ಮಾತ್ರ ಅವರ ಧರ್ಮ ಆಗಿತ್ತು. ವರ್ಣ, ಕುಲ, ಜಾತಿ ಮತ್ತು ಉಪಜಾತಿಗಳನ್ನ ಸಂರಕ್ಷಣೆ ಮಾಡ್ತಾ ಆ ಮೂಲಕ ವರ್ಣ ವ್ಯವಸ್ಥೆಯನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗೋದೇ ರಾಜಧರ್ಮ ಆಗಿತ್ತು. ಆ ಮೂಲಕ ಸವರ್ಣೀಯ ವರ್ಣಗಳಾದ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ವರ್ಣಗಳ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ವ್ಯವಸ್ಥೆಯನ್ನ ಕಾಪಾಡೋದೇ ರಾಜಧರ್ಮದ ಮುಖ್ಯ ಉದ್ದೇಶ ಆಗಿತ್ತು. ಇಂಥ ಸಂದರ್ಭದಾಗ ಬಹುಸಂಖ್ಯೆಯೊಳಗಿರುವಂಥ ಶೂದ್ರ ಮತ್ತು ಪಂಚಮ ವರ್ಣಗಳ ಜನರನ್ನ ಕೀಳಾಗಿ ಕಾಣ್ತಾ ಅವರ ಅಭ್ಯುದಯಕ್ಕೆ ಯಾವುದೇ ಕ್ರಮ ಕೈಗೊಳ್ಳೋ ಯೋಜನೆಗಳ ಕಲ್ಪನೆ ಕೂಡ ಇರದ ಸ್ಥಿತಿ ಇತ್ತು. ಇದಕ್ಕೆ ಕಾರಣ ಅವರನ್ನ ಮಾನವರು ಅಂತ ಕಾಣಲಿಕ್ಕೆ ಸಿದ್ಧರಿರದ ಸವರ್ಣೀಯರ ಮನಸ್ಥಿತಿ. ಶರಣ ಸಂಕುಲದೊಳಗ ವಿಶ್ವದ ಮೊದಲ ಸಾಮಾಜಿಕ ನಿಧಿಗೆ ಚಾಲನೆ ನೀಡಿದ ಕಲ್ಯಾಣದ ಪ್ರಧಾನಿ ಬಸವಣ್ಣನವರು ಕಲ್ಯಾಣದ ಪ್ರಜೆಗಳ ಅಹವಾಲುಗಳನ್ನ ಆಲಿಸಲಿಕ್ಕೆ ಸಾಮಾಜಿಕ ನ್ಯಾಯದ ಪರುಷಕಟ್ಟೆಯನ್ನ ಸ್ಥಾಪನೆ ಮಾಡ್ತಾರೆ. ವಿಶ್ವದ ಪ್ರಥಮ ಸಾಮಾಜಿಕ ಕಟ್ಟೆಯಾಗಿರುವಂಥ ಪರುಷಕಟ್ಟೆ ಬಸವ ಧರ್ಮದ ತಳದಿಯಾಗ್ಯದ. ಬಸವಣ್ಣನವರು ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥ ಪರುಷಮಣಿ ಅಂತೇಳಿ ಜನರು ಭಾವಿಸಿದ್ರು. ಅವರು ಅಹವಾಲು ಕೇಳೋದಕ್ಕಾಗಿ ಕೊಡುವಂಥ ಧರ್ಮದರ್ಶನ ಕಟ್ಟೆಗೆ ಪರುಷಕಟ್ಟೆ ಅಂತೇಳಿ ಕರಿತಿದ್ರು. ಜನರ ಆಶಯಗಳಿಗೆ ಧ್ವನಿಯಾಗಿದ್ದ ಬಸವಣ್ಣನವರು ರಾಜ ಬಿಜ್ಜಳನಿಗೆ ಜನರ ಕಷ್ಟ ಕಾರ್ಪಣ್ಯಗಳನ್ನು ವಿವರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋ ಯೋಜನೆಗಳಿಗೆ ಚಾಲನೆ ನೀಡ್ತಿದ್ರು. ಕಾಯಕ ಜೀವಿಗಳ ಬೇಡಿಕೆಗೂ ಬೆಲೆ ಬಂತು. ಬಸವಣ್ಣನವರ ಕಾಲದೊಳಗ ಕಲ್ಯಾಣದೊಳಗ ಗುಡಿಗುಂಡಾರಗಳ ಬದಲಿಗೆ ಜನೋಪಯೋಗಿ ಕಾರ್ಯಕ್ರಮಗಳು ಹೆಚ್ಚಾದವು. ಬಸವ ಧರ್ಮ ಕಾಯಕ ಜೀವಿಗಳ ಧರ್ಮ, ಮಾನವ ಹಕ್ಕುಗಳ ಧರ್ಮ, ಸ್ತ್ರೀ ಪುರುಷ ಸಮಾನತೆಯ ಧರ್ಮ, ಜಾತ್ಯತೀತ ಧರ್ಮ, ದಲಿತರ ಮತ್ತು ಒಟ್ಟಾರೆ ಬಡವರ ಹಕ್ಕುಗಳನ್ನು ಪ್ರತಿಪಾದನೆ ಮಾಡೋ ಧರ್ಮ, ಅಜ್ಞಾನ ಮತ್ತು ಮೂಢನಂಬಿಕೆಗಳನ್ನು ಒಡೆದೋಡಿಸೋ ಧರ್ಮ, ಹುಟ್ಟು, ಜ್ಞಾನ, ಸಂಪತ್ತು, ಅಧಿಕಾರದ ಕಾರಣದಿಂದ ಬರುವ ಅಹಂಕಾರದಿಂದ ಮುಕ್ತಗೊಳಿಸೋ ಧರ್ಮ, ಸಾಮಾಜಿಕ, ಆರ್ಥಿಕ ಮತ್ತು ಮನುವಾದಿ ಸಂಸ್ಕೃತಿಯ ಸಂಕೋಲಿಗಳಿಂದ ದುಡಿಯುವ ಜನರನ್ನ ವಿಮೋಚನೆಗೊಳಿಸೋ ಧರ್ಮ. ಇದು ಸಾಮಾಜಿಕ ನ್ಯಾಯದ ಧರ್ಮ ಆಗಿರೋದ್ರಿಂದನೇ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಈ ಧರ್ಮದೊಳಗೆ ಜನಿಸಿದ ಬಹುಪಾಲು ಜನರು ಇವತ್ತು ವಿಸ್ಮೃತಿಗೆ ಒಳಗಾಗ್ಯಾರ. ಅವರಿಗೂ ಮತ್ತು ಜಗತ್ತಿನ ಜನಸಮುದಾಯಗಳಿಗೂ ಬಸವ ಧರ್ಮದ ಮಹತ್ವವನ್ನ ತಿಳಿಸೋ ಕಾಲ ಇದಾಗ್ಯದ. ಲೋಕಾಯುತರು ಅವೈದಿಕ ನೆಲ, ಬುದ್ಧ ಬೀಜ, ಬಸವಣ್ಣ ಮರ, ಅಂಬೇಡ್ಕರರು ಫಲ, ನಾವು ಫಲಾನುಭವಿಗಳು ಅನ್ನೋದನ್ನ ಸಾಮಾಜಿಕ ನ್ಯಾಯದ ಪ್ರತಿಪಾದಕರು ಅರ್ಥ ಮಾಡಿಕೊಂಡ್ರ ಬುದ್ಧ, ಬಸವ, ಅಂಬೇಡ್ಕರರ ಸಾಮಾಜಿಕ ನ್ಯಾಯದ ಹೋರಾಟಗಳು ಅರ್ಥ ಆಗ್ತಾವು.